ಮಳವಳ್ಳಿ ಗ್ರಾಮ ದೇವತೆ ಪಟ್ಟಳದಮ್ಮ ದೇವಸ್ಥಾನದಲ್ಲಿ ಐತಿಹಾಸಿಕ ಹಬ್ಬಗಳಲ್ಲಿ ಒಂದಾದ ಸಿಡಿ ಹಬ್ಬ 2 ದಿನಗಳ ಕಾಲ ಮಳವಳ್ಳಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಪಟ್ಟಣದ ಪೇಟೆ ಬೀದಿ, ಸಿದ್ಧಾರ್ಥನಗರ, ಕೀರ್ತಿನಗರ, ಗಂಗಾಮಾತಾ ಬೀದಿ, ಅಶೋಕನಗರ, ಬಸವಲಿಂಗಪ್ಪ ನಗರ ಬೀದಿಯ ಮಹಿಳೆಯರು ಸಾಮೂಹಿಕವಾಗಿ ಒಟ್ಟಿಗೆ ತಬ್ಬಿಟ್ಟು ಆರತಿಯೊಂದಿಗೆ ಪ್ರತ್ಯೇಕವಾದ ಪಟ್ಟಳದಮ್ಮನ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಲಾಯಿತು. ಇದೇ ವೇಳೆ ಕೋಟೆಯ ಬೀದಿಯಲ್ಲಿರುವ ಪಟೇಳ ಚೆನ್ನೇಗೌಡ ಮನೆ ಮುಂಭಾಗದಿಂದ ಸಿಡಿರಣ್ಣ ಹೊರಟು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಬಳಿಕ ದೇವಸ್ಥಾನದ ಆವರಣಕ್ಕೆ ಬಂದು 3 ಸುತ್ತು ಸುತ್ತಿದ ಬಳಿಕ ಹರಕೆ ಹೊತ್ತ ಭಕ್ತರು ಕೊಂಡ ಆಯ್ದು ನಂತರ ಪಟ್ಟಳದಮ್ಮ ದೇವರಿಗೆ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರ ಸ್ವಾಮಿ ಮಾತನಾಡಿ, ಪ್ರತಿ ವರ್ಷದಂತೆ ಸಿಡಿ ಹಬ್ಬ ಆಚರಿಸುತ್ತಿದ್ದು ಈ ಬಾರಿ ಬಲು ವಿಜೃಂಭಣೆಯಿಂದ ನಡೆಯುತ್ತಿದ್ದು ಸಕಾಲದಲ್ಲಿ ಮಳೆ ಬೆಳೆಯಾಗಿ ಜನರು ಸಮೃದ್ಧಿಯಾಗಿರುವುದಂತೆ ದೇವರು ಕರುಣಿಸಲಿ ಎಂದರು. ಈ ವೇಳೆ ಮಾಜಿ ಶಾಸಕ ಅನ್ನದಾತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ, ತಹಶೀಲ್ದಾರ್ ಲೋಕೇಶ್, ಡಿವೈಎಸ್ಪಿ ಯಶವಂತ್ ಕುಮಾರ್ ಸೇರಿದಂತೆ ಹಲವರು ಇದ್ದರು.